ಟಿಫಿನ್ ಯೂಸ್ ಮಾಡಬೇಕು. ಈ ತಿರ್ಪನ್ನ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಮೂಗ್ನೊತ್ತು ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಲೈವಲ್ಲಿದ್ದಾಗ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ರವಿ ಅನ್ನೋರು. ಸೊ ಹಾಗಾಗ್ಬಿಟ್ಟು ಮೂಗ್ನೊತ್ತು ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಮೂಗ್ನೊತ್ತನ್ನ ರಿಮೂವ್ ಮಾಡಿದ್ದೀನಿ. ಸೊ ನಾನು ಮೂಗು ಚುಚ್ಚಿಸ್ಬಿಟ್ಟು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ನೋಡ್ತಾ ಇರ್ಬೋದು, ನನ್ನ ಮೂಗ್ನೊತ್ತಲ್ಲಿದೆ ಸಣ್ಣದು ವೈಟ್ ಕಲರು. ಹಾಗೆ ಇನ್ನೊಂದೇನು ಅಂತಂದರೆ, ಮೂಗು ಚುಚ್ಚಿಸ್ತೀರ ಅಲ್ವಾ. ಸೊ ಮೂಗು ಚುಚ್ಚಿಸ್ಬೇಕಾದ್ರೆ ಮಿಷಿನ್ ಇರುತ್ತಲ್ವ, ಮಿಷಿನಲ್ಲಿ ಚುಚ್ಚಿಸ್ಬೇಡಿ. ಗೋಲ್ಡ್ ಅಂಗಡಿಗೆ ಹೋದಾಗ ಇದು ತಾಮ್ರದ್ದು ಇದರಿಂದ ಚುಚ್ಚಿಸ್ತಾರೆ, ಅದರಿಂದ ಚುಚ್ಚಿಸ್ಕೊಳ್ಳಿ. ಇಲ್ಲಾಂದರೆ ಹಳ್ಳಿ ಕಡೆ ಏನೋ ಲಿಂಬೆ ಹಣ್ಣಿನ ಮುಳ್ಳಿಂದ ಚುಚ್ಚಿಸ್ತಾರಂತೆ, ಬಟ್ ನನಗೆ ಗೊತ್ತಿಲ್ಲ. ನಾನು ಚುಚ್ಚಿದ್ದು ಗೋಲ್ಡ್ ಅಂಗಡೀಲಿ ಇದು ತಾಮ್ರದ್ದು ಕಡ್ಡೀಲಿ ಚುಚ್ಚಿದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತೂತೆ ಈ ಥರ ಕಾಣಿಸ್ತಿದೆ ಅಂತ. ಸೊ ಬನ್ನಿ ಮೂಗ್ನೊತ್ತು ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ. ಫಸ್ಟು ಮೂಗ್ನೊತ್ತು ಹಾಕೊಳ್ಳೋಕ್ಕೆ ಸೇಫ್ಟಿ ಪಿನ್ ಯೂಸ್ ಮಾಡಬೇಕು. ಸೊ ಹಂಗೆ ಹಾಕೊಳ್ಳೋಕೆ ಬರಲ್ಲ, ಹಂಗೆ ಹಾಕೊಳ್ಳೋದಾದ್ರೆ ಸ್ವಲ್ಪ ಪೇಯ್ನ್ ಆಗುತ್ತೆ. ಆಮೇಲೆ ಕರೆಕ್ಟಾಗಿ ಎಲ್ಲಿ ಹಾಕಬೇಕು ಅಂತ ಗೊತ್ತಾಗಲ್ಲ. ಹಂಗಾಗ್ಬಿಟ್ಟು ನಾನು ಫಸ್ಟು ಸೇಫ್ಟಿ ಪಿನ್ ಯೂಸ್ ಮಾಡ್ತೀನಿ. ನಾನು ಯಾವಾಗಲೇ ಮೂಗ್ನೊತ್ತು ಹಾಕೋಬೇಕಾದ್ರೆ ಫಸ್ಟ್ ಯೂಸ್ ಮಾಡಿದೆ ಸೇಫ್ಟಿ ಪಿನ್. ನಾಳೆ ಮೂಗು ಚುಚ್ಚಿದ ಮೇಲೆ ಒಂದು 5-6 ಸತಿ ಮೂಗ್ನೊತ್ತು ಚೇಂಜ್ ಮಾಡಿದ್ದೀನಿ. ಸೇಮ್ ಇದೇ ಥರ ತೊಗೋತೀನಿ, ಬಟ್ ಆಗಲೆಲ್ಲ ಮುರಿದೋಗುತ್ತೆ ನನ್ನ ಮೂಗ್ನೊತ್ತು. ಹಂಗಾಗ್ಬಿಟ್ಟು ಮುಖ ತೊಳ್ಕೊಬೇಕಾದ್ರೆ ಹಿಂಗಂದ ತಕ್ಷಣ ಮುರ್ಕೊಂಡೋಗುತ್ತೆ. ಹಾಗಾಗಿ ನಾನು ತುಂಬ ಸತಿ ಮೂಗ್ನೊತ್ತು ಚೇಂಜ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನಂದು ಸಣ್ಣದು ಮೂಗ್ನೊತ್ತು. ಬನ್ನಿ ಹೇಗೆ ಹಾಕೊಳ್ಳೋದು ಅಂತ. ಸೇಫ್ಟಿ ಪಿನ್ ಇದೆ ಅಲ್ವಾ, ಸೊ ಇದನ್ನು ಇಲ್ಲಿದೆ ಅಲ್ವಾ ತೂತ, ಈ ತೂತಕ್ಕೆ ಹಾಕೋಬೇಕು. ಕಾಣಿಸ್ತಿದೆಯಾ? ಪಿನ್ ಹಾಕೋಬೇಕಾದ್ರೆ ಹುಷಾರಾಗಿ ಪಿನ್ ಹಾಕೊಳ್ಳಿ. ನೋಡಿ ಹೆಂಗೆ ಕಾಣಿಸ್ತೀನಿ ನಾನು. ಸೊ ಈಗ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಿದೆಯಾ? ಇದು ಫಿಕ್ಸ್ ಮಾಡ್ಕೊಂಡಿರೋದು ಹಿಂದೆದು, ಮತ್ತು ಮುಂದೆದಲ್ಲ. ಈಗ ಮೆಲ್ಲಕ್ಕೆ ಇದನ್ನು ಎಳ್ಕೊಳ್ಳಿ. ಎಳ್ಕೊಂಡಾಗ ಬರುತ್ತೆ. ನೋಡಿ ಬಂತು ಅಲ್ವಾ. ಈಗ ಇದಿದೆ ಅಲ್ವಾ ಮುಂದಿಂದು ತಿರ್ಪು, ಈ ತಿರ್ಪನ್ನು ಈ ಹೋಲ್ಗೆ ಹಾಕ್ಕೊಳ್ಳಿ. ಎಷ್ಟು ಆಟ ಆಡ್ಸುತ್ತೆ ನೋಡಿ. ಬೆಟರ್ ಯಾರು ಜೊತೆಯಲ್ಲಿದ್ದಾಗ ವೇರ್ ಮಾಡಿ ಮೂಗ್ನೊತ್ತನ್ನ. ನೋಡ್ತಾ ಇರ್ಬೋದು, ಮೂಗ್ನೊತ್ತು ಕೂರ್ತು. ಇಷ್ಟೇ ಮೂಗ್ನೊತ್ತು ಹಾಕೊಳ್ಳೋದು. ಸೊ ನೋವೇನಾಗಲ್ಲ, ಯಾಕೆಂದರೆ ಪಿನ್ ಹಾಕೊಳ್ಳೋದ್ರಿಂದ ನೋವಾಗುತ್ತಾ ಅಂತ ಕೇಳ್ಬೋದು. ಇಲ್ಲ, ಪಿನ್ ಹಾಕೊಳ್ಳೋದ್ರಿಂದ ನೋವಾಗಲ್ಲ. ಯಾಕೆ ಅಂತಂದರೆ, ನೀವು ಮೂಗು ಚುಚ್ಚಿಸ್ಬೇಕಾದ್ರೆ ಆಲ್ರೆಡಿ ತೂತ ಮಾಡಿಸಿರ್ತೀರ ಅಲ್ವಾ. ಸೊ ಆ ತೂತದೊಳಗೆ ಸಣ್ಣ ಪಿನ್ ತೊಗೊಳ್ಳಿ. ನೋಡಿ ಈ ಥರದ್ದು ಸಣ್ಣ ಪಿನ್ ತೊಗೊಳ್ಳಿ. ಪಿನ್ ಹಿಂಗೆ ಮೆಲ್ಲಕ್ಕೆ ಹಾಕಿ ಜೋರಾಗಿ ಹಿಂಗೆ ಚುಚ್ಚಿದ್ರೆ ಮೂಗು ಒಳಗೆ ಚುಚ್ಕೊಂಡು ರಕ್ತ ಬರುತ್ತೆ. ಹಂಗಾಗ್ಬಿಟ್ಟು ಮೆಲ್ಲಕ್ಕೆ ಪಿನ್ ಹಾಕಿದ್ಮೇಲೆ ಈ ಈ ಥರ ಪಿನ್ ಹಾಕ್ತಿರಲ್ವ. ಸೊ ಈ ಥರ ಪಿನ್ ಹಾಕಿದ್ಮೇಲೆ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿಕೊಂಡು ಮೆಲ್ಲ ಎತ್ತಿ ಮತ್ತೆ ಮೇಲೆ, ಆವಾಗ ಕರೆಕ್ಟಾಗಿ ಬಂದು ಕೂರುತ್ತೆ. ಸೊ ಆಮೇಲೆ ನೆಟ್ನ ಕ್ಲೋಸ್ ಮಾಡ್ಕೊಂಬಿಡಿ. ಈ ಹರಳಿರುತ್ತಲ್ವ, ಇದ್ರದ್ದು ನೆಟ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಸಿಂಪಲ್ಲು ಮೂಗ್ನೊತ್ತು ಹಾಕ್ಕೊಳ್ಳೋದು. ಇದಕ್ಕೇನು ತುಂಬ ಕಷ್ಟದ ಕೆಲಸ ಅಲ್ಲ ಮೂಗ್ನೊತ್ತು ಹಾಕೊಳ್ಳೋದು. ಸೊ ಒಬ್ಬೊಬ್ರಿಗೆ ಮೂಗ್ನೊತ್ತು ಹಾಕೊಳ್ಳೋಕೆ ಬರೋಲ್ಲ, ನನಗೆ ಬರುತ್ತೆ, ನಾನು ಬೇರೆಯವ್ರಿಗೆ ಇದು ಮಾಡ್ತಿಲ್ಲ. ಒಬ್ಬೊಬ್ರಿಗೆ ಮೂಗ್ನೊತ್ತು ಹಾಕೊಳ್ಳೋಕೆ ಬರಲ್ಲ, ಒಬ್ಬರಿಗೆ ಬರುತ್ತೆ. ಸೊ ನೋಡಿ ಇಷ್ಟೇ ಸಿಂಪಲ್ ಟ್ರಿಕ್ಕು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಯಾರ್ಯಾರು ಮೂಗ್ನೊತ್ತು ಹಾಕೊಳ್ಳೋಕೆ ಬರಲ್ಲ ಅಲ್ವಾ, ಅವರಿಗೆಲ್ಲ ಶೇರ್ ಮಾಡಿ. ಸೊ ಗೊತ್ತಾಗುತ್ತೆ ಅವ್ರಿಗೆ ಮೂಗ್ನೊತ್ತು ಹೇಗೆ ಹಾಕ್ಕೊಳ್ಳೋದು ಅಂತ.
ಸೊ ಇಷ್ಟೇ ಮೂಗ್ನೊತ್ತು ಹೇಗೆ ಹಾಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಮೂಗ್ನೊತ್ತು ಯಾರಿಗೆ ಹಾಕೊಳ್ಳೋಕೆ ಬರಲ್ಲ ಅಲ್ವಾ, ಸೊ ಅವರಿಗೆಲ್ಲನೂ ಶೇರ್ ಮಾಡಿ ಇದೇ ಥರ ಮೂಗ್ನೊತ್ತು ಹಾಕೊಳ್ಳೋದು. ಇಷ್ಟು ಈಸಿ, ಮೂಗ್ನೊತ್ತು ಹಾಕೊಳ್ಳೋದು ಕಷ್ಟ ಅಲ್ಲ, ಅಷ್ಟೊತ್ತು ಕೆಲಸ ಅಲ್ಲ ಮೂಗ್ನೊತ್ತು ಹಾಕೊಳ್ಳೋದು ಅಂತಂದರೆ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಏನು ಗೊತ್ತಾ, ಯಪ್ಪ ನಂಗೆ ಮೂಗು ಚುಚ್ಸ್ಕೊಳಲ್ಲಪ್ಪ, ಮೂಗು ಚುಚ್ಕೊಂಡ್ರೆ ನೋವಾಗುತ್ತೆ, ಹಂಗಂತ ಮೂಗು ಚುಚ್ಕೊಳಲ್ಲ ಅಂತ ಅಂತಾರೆ. ಸೊ ಮೂಗು ಚುಚ್ಕೊಳ್ಳೋದ್ರಿಂದ ಒಂದು 5 ಮಿನಿಟ್ಸ್ ನೋವಾಗುತ್ತೆ, ಇಂಜೆಕ್ಷನ್ ಹಾಕ್ದಂಗೆ ಆಗುತ್ತೆ ಅಷ್ಟೇ, ಒಂದು ಇಂಜೆಕ್ಷನ್ ಮಾಡ್ದಂಗೆ ಆಗುತ್ತೆ ಅಥವಾ ಒಂದು ಸಣ್ಣ ಇರುವೆ ಹಚ್ದಂಗೆ ಆಗುತ್ತೆ, ಅದು ಬಿಟ್ಟರೆ ನೋವಾಗಲ್ಲ. ಹಾಗಾಗ್ಬಿಟ್ಟು ಮೂಗು ಚುಚ್ಚಿಸ್ಕೊಳ್ಳೋದು ಯಾರು ಇನ್ನೂ ಮೂಗು ಚುಚ್ಕೊಂಡಿಲ್ಲ ಅಂದರೆ ಮೂಗು ಚುಚ್ಚಿಸ್ಕೊಳ್ಳಿ. ಹಾಗೆ ಯಾರು ಮೂಗ್ನೊತ್ತು ಹಾಕ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ಇದು ಮೂಗ್ನೊತ್ತು ಚೆನ್ನಾಗಿಲ್ಲ, ಬೇರೆ ಮೂಗ್ನೊತ್ತು ಹಾಕೋಬೇಕು, ಬಟ್ ನಮ್ಮ ಮೂಗ್ನೊತ್ತು ಹಾಕೊಳ್ಳೋಕೆ ಬರಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ ಮೂಗ್ನೊತ್ತು ಹೇಗೆ ಹಾಕ್ಕೊಳ್ಳೋದು ಅಂತ. ಸೊ ಇಷ್ಟು ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಯಾವುದಾದ್ರೂ ಕಂಟೆಂಟ್ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಇಲ್ಲ ಅನ್ನೋ ಅಕೌಂಟ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅಲ್ಲಿ DM ಮಾಡಿ. ಸೊ ಲೈವಲ್ಲಿ ನಾನು ಬರ್ತಾ ಇರ್ತೀನಿ, ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ನಾನು ನೈಟ್ ಈ ಲೈವ್ ಬರ್ತೀನಿ. ಸೊ ಆವಾಗ ಏನಾದರೂ ಕಂಟೆಂಟ್ಸ್ ಬೇಕು ಅಂತಂದರೆ ನನಗೆ ಟೆಕ್ಸ್ಟ್ ಮಾಡ್ಬೋದು. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.